ಮಾಡಿದ್ರಲ್ಲ, ನವೆಂಬರ್ 1ನೇ ತಾರೀಕು ಪ್ರತಿಜ್ಞೆ ಮಾಡಿ, ಯಾವನಾದರೂ ಅವತ್ತು ಕರಾಳ ದಿನವನ್ನು ಆಚರಿಸಿರೆ ನೀವು ಅವ್ರನ್ನ ಸುಮ್ಮನೆ ಬಿಡಬಾರ್ದು, ಸುಮ್ಮನೆ ಬಿಡಬಾರ್ದು. ನೀವೆಲ್ಲ ಜೈಲಲ್ಲಿ ಕುತ್ಕೊಂಡ್ರು ಚಿಂತೆ ಇಲ್ಲ, ಬಿಡಿಸ್ಕೊಂಬರೋಕೆ ನಾನಿದ್ದೀನಿ, ಬಿಡಿಸ್ಕೊಂಬರಕ್ಕೆ ನಾನಿದ್ದೀನಿ. ಯಾವನಿಗೂ ಹೆದರಬೇಡಿ. ಅವನು MS ಇದ್ದರೆ, ಅವನು ಮರಾಠಿ ಇದ್ದರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ. ಕನ್ನಡದ ನೆಲದಲ್ಲಿ ಬದುಕೋರು ಕನ್ನಡಿಗ ಕರ್ನಾಟಕ ಅಂತೇಳಿ ಬದುಕೋದಾದ್ರೆ ಬದುಕಿ, ಇಲ್ಲ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ. ಫ್ರೀಯಾಗಿ ಬಸ್ ಬಿಡ್ತೀವಿ, ಫ್ರೀಯಾಗಿ ಟ್ರೈಲ್ ಬಿಡ್ತೀವಿ, ಎಲ್ಲ ಫ್ರೀಯಾಗಿ ಕೊಟ್ಬಿಡ್ತೀವಿ. ನಿಮ್ಮ ಗೋಟಿ ಬೆದರಿಕೆಗೆಲ್ಲ ಬೆದ್ರೋ ಮಕ್ಕಳು ನಾವಲ್ಲ. ಅವರೆಲ್ಲ ಹೋದ್ರು. ಯಾರ್ಯಾರೋ ಇದ್ರು, ಒಂದಷ್ಟು ಭಾರಿ ಮೈ ಪರ್ಚ್ಕೊಂತ ಇದ್ರು. ಅವೆಲ್ಲ ಈಗ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿದ್ದಾವೆ, ಮಣ್ಣಾಗಿದ್ದಾವೆ. ಇವ್ರು ಯಾರು ಕಿತ್ತೋದವ್ರು? ಇವ್ರಿಗೆ ಹೆದರ್ತೀವ? ನವೆಂಬರ್ 1ನೇ ತಾರೀಕು ಇಲ್ಲಿ ಪೊಲೀಸ್ ಯಾರಾದರೂ ಅಧಿಕಾರಿಗಳಿದ್ರೆ ನೀವೇನಾದರೂ ಅವತ್ತು ಅವ್ರಿಗೇನಾದರೂ ಕರಾಳ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಇಡೀ ಬೆಳಗಾವಿ ಅವತ್ತು ರಣರಂಗ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನನಗೇನು ವೋಟ್ ಬ್ಯಾಂಕ್ ಅಲ್ಲ, ನಾನು ರಾಜಕಾರಣಿ ಅಲ್ಲ, ನನಗೆ ಯಾರ ಹಂಗಿಲ್ಲ. ನನಗೆ ಕನ್ನಡ ಅಷ್ಟೇ, ಕರ್ನಾಟಕ ಅಷ್ಟೇ, ನನ್ನ ಕನ್ನಡಿಗರ ಅಷ್ಟೇ, ಅವರಷ್ಟೇ. ಇವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ. ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ. ಎಲ್ಲ ಯಾವನ